8ನೇ ತರಗತಿ ಓದುತ್ತಿದ್ದೇನೆ. ನಾನು ಶ್ರೀ ಪ್ರಭುಲಿಂಗ ಪ್ರೌಢಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 7 ಖಂಡಗಳನ್ನು ಕಲಿಯುತ್ತೇನೆ. ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಕಟಿಕಾ ಖಂಡ. ಏಳು ಖಂಡಗಳು: ಏಷ್ಯಾ ಖಂಡ, ಯುರೋಪ್ ಖಂಡ, ಅಂಟಾರ್ಕ್ಟಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ. ನನ್ನ ಹೆಸರು ನಂದನ್ BS. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಪ್ರಭುಲಿಂಗ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಪ್ರಪಂಚ ಭೂಪಟದಲ್ಲಿ ಅತಿ ದೊಡ್ಡ ಖಂಡ ಹಾಗೂ ಅತಿ ಚಿಕ್ಕ ಖಂಡವನ್ನು ಹೇಳುತ್ತಿದ್ದೇನೆ. ಅತಿ ದೊಡ್ಡ ಖಂಡ ಏಷ್ಯಾ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಅತಿ ದೊಡ್ಡ ಖಂಡ ಏಷ್ಯಾ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ನನ್ನ ಹೆಸರು ಸಾವಿತ್ರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಪ್ರಭುಲಿಂಗ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗೋದಾವರಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಪ್ರಭುಲಿಂಗ ಪ್ರೌಢಶಾಲೆ ಸ್ವಾಮಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇನ್ನೂ 4 ಮಹಾಸಾಗರಗಳನ್ನು ಬರೆಯುತ್ತಿದ್ದೇನೆ. ನಾನು 4 ಮಹಾಸಾಗರಗಳನ್ನು ಗುರುತಿಸುತ್ತಿದ್ದೇನೆ. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ನಾಲ್ಕು ಮಹಾಸಾಗರಗಳು: ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ನನ್ನ ಹೆಸರು ಶುಭ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಪ್ರಭುಲಿಂಗ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ, ಅತಿ ಚಿಕ್ಕ ಮಹಾಸಾಗರ ಆರ್ಕ್ಟಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರ ದೊಡ್ಡ ಮಹಾಸಾಗರ, ಪೆಸಿಫಿಕ್ ಚಿಕ್ಕ ಸಾಗರ, ಪೆಸಿಫಿಕ್ ಸಾಗರ ಅತಿ ದೊಡ್ಡ ಮಹಾಸಾಗರ, ಅತಿ ಚಿಕ್ಕ ಸಾಗರ ಆರ್ಕ್ಟಿಕ್ ಮಹಾಸಾಗರ. ನನ್ನ ಹೆಸರು ವಿಶ್ವಜಿತ್. ನಾನು ನನ್ನ ಸ್ನೇಹಿತರಿಗೆ ಪ್ರಶ್ನೆಯನ್ನು ಕೇಳುತ್ತೇನೆ. ನನ್ನ ಸ್ನೇಹಿತರು ಸುದರ್ಶನ್, ಗುರುಮೂರ್ತಿ, ಪ್ರೀತಮ್ ಉತ್ತರಿಸುತ್ತಾರೆ. ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಗ್ರಹ, ಮಂಗಳ ಗ್ರಹ, ಗುರು ಗ್ರಹ, ಶನಿ ಗ್ರಹ, ಯುರೇನಸ್, ನೆಪ್ಚೂನ್.
ಭೂಮಿಗಿರುವ ವಿವಿಧ ಹೆಸರುಗಳೆಂದು? ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ನೀಲಿ ಗ್ರಹ, ಜಲವೃತ್ತ ಗ್ರಹ. ಭೂಮಿಯನ್ನು ಜೀವಂತ ಗ್ರಹ ಎನ್ನುವರು ಏಕೆ? ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರದಲ್ಲಿ ಉಷ್ಣಾಂಶ ಮತ್ತು ಅನಿಲಗಳಿದ್ದವು. ಭೂಮಿಯ ಅನುಕೂಲಕರವಾದ ವಾತಾವರಣ ಮತ್ತು ಜಲಚಕ್ರಗಳಿರುವುದರಿಂದ ಭೂಮಿಯಲ್ಲಿ ಜೀವಿಗಳು ವಾಸಿಸುವುದನ್ನು ಭೂಮಿಯನ್ನು ಜೀವಂತ ಗ್ರಹ ಎನ್ನುವರು. ಭೂಮಿಯ ಆಕಾರ ಯಾವುದು? ಭೂಮ್ಯಾಕಾರ ಅಥವಾ ಜಿಯಳಾಕಾರ. ಭೂಮಿಯ ಭೌಗೋಳಿಕ ಕ್ಷೇತ್ರವೆಷ್ಟು? 510 ದಶಲಕ್ಷ ಚದುರ ಕಿಲೋಮೀಟರ್. ಸೌರಮಂಡಲದಲ್ಲಿ ಭೂಮಿಯು ಎಷ್ಟು ದೊಡ್ಡ ಗ್ರಹ? 5ನೇ ದೊಡ್ಡ ಗ್ರಹ. ನನ್ನ ಹೆಸರು ಕಿಶನ್ BS. ನಾನು 8ನೇ ತರಗತಿ ಶ್ರೀ ಪ್ರಭುಲಿಂಗಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಭೂಮಿಯ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಮತ್ತು ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನಗೋಳ ಎಂಬುದನ್ನು ಚಿತ್ರದ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ. ಈ ರೇಖೆಯನ್ನು ಸಮಭಾಜಕಗಳಿಂದ ರೂಪಿಸಲಾಗಿದೆ. ಸಮಭಾಜಕ ವೃತ್ತದ ಉತ್ತರವನ್ನು ಉತ್ತರಾರ್ಧಗೋಳ ಎನ್ನುವರು. ಸಮಭಾಜಕ ವೃತ್ತದ ಉತ್ತರವನ್ನು ಉತ್ತರಾರ್ಧಗೋಳ ಹಾಗೂ ಸಮಭಾಜಕ ವೃತ್ತದ ದಕ್ಷಿಣವನ್ನು ದಕ್ಷಿಣಾರ್ಧಗೋಳ ಎನ್ನುವರು. ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಹಾಗೂ ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನಗೋಳ ಎನ್ನುವುದನ್ನು ವಿವರಿಸುತ್ತೇನೆ. ಉತ್ತರಾರ್ಧಗೋಳದಲ್ಲಿ 60% ಭೂಭಾಗವಿದ್ದು 40% ಜಲರಾಶಿ ಇರುವುದರಿಂದ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಎನ್ನುವರು. ಉತ್ತರಾರ್ಧಗೋಳದಲ್ಲಿ 60% ಭೂಭಾಗ 40% ಜಲರಾಶಿ ಇರುವುದರಿಂದ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಎನ್ನುವರು. ದಕ್ಷಿಣಾರ್ಧಗೋಳದಲ್ಲಿ 81% ಭೂಭಾಗ ಜಲರಾಶಿ 19% ಭೂಭಾಗವಿರುವುದರಿಂದ ದಕ್ಷಿಣಾರ್ಧಗೋಳವನ್ನು ಜಲಾರ್ಧಗೋಳ ಎನ್ನುವರು. ದಕ್ಷಿಣಾರ್ಧಗೋಳದಲ್ಲಿ 81% ಜಲರಾಶಿ ಇದ್ದು 19% ಭೂಭಾಗವಿರುವುದರಿಂದ ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನಗೋಳ ಎನ್ನುವರು. ಸ್ನೇಹಿತರೆ, ಉತ್ತರಾರ್ಧಗೋಳದಲ್ಲಿ ಭೂಭಾಗವು ಹೆಚ್ಚಿರುವುದರಿಂದ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಎನ್ನುವರು. ದಕ್ಷಿಣಾರ್ಧಗೋಳದಲ್ಲಿ ಜಲರಾಶಿ ಹೆಚ್ಚಿರುವುದರಿಂದ ಜಲಪ್ರಧಾನಗೋಳ ಎನ್ನುವರು. ನನ್ನ ಹೆಸರು ಕಾವ್ಯಶ್ರೀ. ನಾನು ಶ್ರೀ ಪ್ರಭುಲಿಂಗ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ನಾನು ಇಂದು ಪ್ರಪಂಚದ ಭೂಪಟವನ್ನು ಚಿತ್ರಿಸಿ ಖಂಡ ಮತ್ತು ಸಾಗರಗಳನ್ನು ಗುರುತಿಸುತ್ತಿದ್ದೇನೆ.
ಪ್ರಪಂಚದಲ್ಲಿ 7 ಖಂಡಗಳಿವೆ. ಏಷ್ಯಾ ಖಂಡ, ಯುರೋಪ್ ಖಂಡ, ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಕ್ಟಿಕಾ ಖಂಡ. ಪ್ರಪಂಚದಲ್ಲಿ 4 ಮಹಾಸಾಗರಗಳಿವೆ. ಪೆಸಿಫಿಕ್ ಮಹಾಸಾಗರ, ಅಂಟಾರ್ಕ್ಟಿಕಾ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ಹೀಗೆ 7 ಖಂಡಗಳು, 4 ಮಹಾಸಾಗರಗಳಿವೆ. ನಾನು ಅಕ್ಷಾಂಶಗಳು ಹಾಗೂ ಪ್ರಧಾನ ಅಕ್ಷಾಂಶಗಳ ಬಗ್ಗೆ ತಿಳಿಸುತ್ತಿದ್ದೇನೆ. ಅಕ್ಷಾಂಶಗಳು ಎಂದರೆ ಭೂಗೋಳದ ಮೇಲೆ ಸಮಾಂತರವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಎನ್ನುವರು. ಈಗ
ಈಗ ಪ್ರಧಾನ ಅಂಶಾಂಶಗಳನ್ನು ನಕ್ಷೆಯಲ್ಲಿ ನೋಡೋಣ. ಸಮಭಾಜಕ ವೃತ್ತ 23.5 ಉತ್ತರ ಧ್ರುವದಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣದಲ್ಲಿ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, ಉತ್ತರದಲ್ಲಿ 66.5 ಡಿಗ್ರಿ ಉತ್ತರ ಧ್ರುವ ವೃತ್ತ, ದಕ್ಷಿಣದಲ್ಲಿ 66.5 ಡಿಗ್ರಿ ದಕ್ಷಿಣ ಧ್ರುವ ವೃತ್ತ, ದಕ್ಷಿಣದಲ್ಲಿ 90 ಡಿಗ್ರಿ ಧ್ರುವ ವೃತ್ತ, ಉತ್ತರದಲ್ಲಿ 90 ಡಿಗ್ರಿ ಉತ್ತರ ಧ್ರುವ. ನಾನು ರೇಖಾಂಶದ ಬಗ್ಗೆ ಹೇಳುತ್ತೇನೆ. ರೇಖಾಂಶ ಎಂದರೆ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಮತ್ತು ಉತ್ತರ ಮತ್ತು ದಕ್ಷಿಣ ಧ್ರುವ ಸಂಧಿಸುವ ಪರಿಕಲ್ಪನೆಯ ರೇಖಾವನ್ನು ರೇಖಾಂಶ ಎನ್ನುವರು. ಉತ್ತರದಿಂದ ದಕ್ಷಿಣಕ್ಕೆ ಸಮಭಾಜಕ ವೃತ್ತವನ್ನು ಛೇದಿಸಿ ಎಳೆದಿರುವ ಕಾಲ್ಪನಿಕ ರೇಖೆಯನ್ನು ರೇಖಾಂಶ